ಅಷ್ಟೇ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸುಂಕದ ಹುಚ್ಚಾಟಕ್ಕೆ ಜಾಗತಿಕ ಷೇರು ಮಾರುಕಟ್ಟೆ ತಲ್ಲಣಿಸಿದೆ. ಇದರ ಪರಿಣಾಮ ಭಾರತೀಯ ಮಾರುಕಟ್ಟೆ ಮೇಲೂ ಬೀರಿದ್ದು, ಒಂದು ದಿನ 20 ಲಕ್ಷ ಕೋಟಿ ನಷ್ಟವಾಗಿ ಷೇರು ಹೂಡಿಕೆದಾರರಷ್ಟೇ ಅಲ್ಲದೆ ಉದ್ಯಮಿಗಳು ತತ್ತರಿಸಿ ಹೋಗಿದ್ದಾರೆ. ಜಗತ್ತಿನ ದೊಡ್ಡಣ್ಣ ಅನಿಸಿಕೊಂಡಿರೋ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಸುಂಕ ನೀತಿ ಜಗತ್ತನ್ನ ಗಿರಿಕಿ ಹೊಡೆಯುವಂತೆ ಮಾಡಿದೆ. ಉದ್ಯಮಗಳಿಗೆ ಸುವರ್ಣ ಕಾಲ ಅಂತ ಟ್ರಂಪ್ ಹೇಳ್ತಿರೋ ಈ ಸುಂಕಗಳು ಭಾರತವೂ ಸೇರಿದಂತೆ ಜಗತ್ತಿನ ವಿವಿಧ ದೇಶಗಳು ನಲುಗುವಂತೆ ಮಾಡಿವೆ. ಭಾರತೀಯ ಷೇರು ಮಾರುಕಟ್ಟೆ ಕಳೆದ 10 ತಿಂಗಳ ಅವಧಿಯಲ್ಲಿನ ಅತಿ ದೊಡ್ಡ ಕುಸಿತವನ್ನ ಅನುಭವಿಸಿದೆ. ಷೇರು ಮಾರುಕಟ್ಟೆ ಆರಂಭವಾದ ಕೆಲವೇ ಸೆಕೆಂಡ್ಗಳಲ್ಲಿ ಹೂಡಿಕೆದಾರರ 20 ಲಕ್ಷ ಕೋಟಿ ರೂಪಾಯಿ ಮಂಗಮಾಯವಾಯಿತು. ಭಾರತದ ಸೆನ್ಸೆಕ್ಸ್ ಸೂಚ್ಯಂಕ 3.78% ಕುಸಿದಿದ್ರೆ, ನಿಫ್ಟಿ ಸೂಚ್ಯಂಕ 4% ಕುಸಿದು ಬಿತ್ತು. ಈ ಸುಂಕದ ಹೊಡೆತಕ್ಕೆ ಷೇರುಪೇಟೆ ಕೊಚ್ಚಿ ಹೋಗಿದ್ದು, ಇಂದಿನ ದಿನವನ್ನ ಬ್ಲ್ಯಾಕ್ ಮಂಡೇ ಅಂತ ಕರೆಯಲಾಗ್ತಿದೆ. ಭಾರತದ ಅಗ್ರ 30 ಸಂಸ್ಥೆಗಳನ್ನು ಒಳಗೊಂಡಿರುವ ಸೆನ್ಸೆಕ್ಸ್ ಬಹುತೇಕ 4,000 ಅಂಕಗಳ ಕುಸಿತ ಅನುಭವಿಸಿ ದಿನದ ವಹಿವಾಟಿನ ಒಂದು ಹಂತದಲ್ಲಿ 21,743 ಕೋಟಿ ರೂಪಾಯಿಗೆ ತಲುಪಿತ್ತು. ಈ ಮಾರುಕಟ್ಟೆ ಕೋಲಾಹಲ ಬೃಹತ್ ಹೂಡಿಕೆದಾರರಿಂದ ಸಣ್ಣ ಹೂಡಿಕೆದಾರರ ತನಕ ಎಲ್ಲರೂ ಭಾರತದ ಮಾರುಕಟ್ಟೆ ಪರಿಸ್ಥಿತಿ ಇನ್ನೇನಾಗಲಿದೆ ಅಂತ ಚಿಂತಿಸುವಂತೆ ಮಾಡಿದೆ. ಭಾರತಕ್ಕೆ ಹೇಗೆ ಸಮಸ್ಯೆಯಾಗುತ್ತೆ? ಭಾರತವು ಬಟ್ಟೆ, ಔಷಧ, ವಾಹನದ ಬಿಡಿಭಾಗಗಳು ಸೇರಿದಂತೆ ವಿವಿಧ ಉತ್ಪನ್ನಗಳನ್ನು ಅಮೆರಿಕಕ್ಕೆ ರಫ್ತು ಮಾಡುತ್ತೆ. ಈಗ ಟ್ರಂಪ್ 26% ಸುಂಕ ವಿಧಿಸಿದ್ದು, ಇವುಗಳ ಬೆಲೆ ಅಮೆರಿಕದಲ್ಲಿ ಇನ್ನಷ್ಟು ಹೆಚ್ಚಾಗಲಿದೆ. ಅದರಿಂದ ಅಮೆರಿಕದ ಗ್ರಾಹಕರು ಬೇರೆ ಕಡೆಗಳಿಂದ ಪರ್ಯಾಯ ಆಯ್ಕೆಗಳತ್ತ ಮುಖ ಮಾಡಬಹುದು. ಈಗ ರಫ್ತುದಾರರು ಮತ್ತು ವ್ಯಾಪಾರಿಗಳು ನಷ್ಟ ಅನುಭವಿಸುವ ಭೀತಿಯಲ್ಲಿದ್ದಾರೆ. ಟ್ರಂಪ್ ಯೋಜನೆಗಳು ಅಮೆರಿಕನ್ ಕಾರ್ಖಾನೆಗಳಿಗೆ ನೆರವಾಗಬಹುದಾದರೂ ಇತರ ದೇಶಗಳನ್ನು ನಲುಗಿಸಿವೆ. ಹೀಗೆ ಸತತವಾಗಿ ಕಂಪನಿಗಳು ನಷ್ಟ ಅನುಭವಿಸ್ತಾ ಇದ್ರೆ ಇದರ ಪರಿಣಾಮ ಎಲ್ಲ ದೇಶಗಳ ಮೇಲೂ ಆಗಲಿದೆ. ಉದ್ಯೋಗ ನಷ್ಟ, ವಸ್ತುಗಳ ಬೆಲೆ ಗಗನಕ್ಕೆ ಹೋಗೋದು, ಪರಿಸ್ಥಿತಿ ಸರಿ ಹೋಗುವವರೆಗೂ ಎಲ್ಲೂ ಕೆಲಸ ಸಿಗದೆ ಇರುವಂತಹ ದುಸ್ಥಿತಿಗಳನ್ನು ಜಗತ್ತು ಎದುರಿಸಬೇಕಾಗತ್ತೆ. ಟ್ರಂಪ್ ಅವರ ಹೊಸ ತೆರಿಗೆ ಪದ್ಧತಿಯು ಜಗತ್ತಿನ ಮಾರುಕಟ್ಟೆಯನ್ನ ದಿವಾಳಿಯತ್ತ ಕೊಂಡೊಯ್ಯುತ್ತೆ ಅಂತ ತಜ್ಞರು ಮೊದಲೇ ಎಚ್ಚರಿಸಿದ್ದಾರೆ. ಜಾಗತಿಕ ಆರ್ಥಿಕ ದಿವಾಳಿ ಆವರಿಸುವ ಮೊದಲೇ ಟ್ರಂಪ್ ತಮ್ಮ ತೆರಿಗೆ ಪದ್ಧತಿಯನ್ನ ಹಿಂಪಡೆದರೆ ಜಗತ್ತು ಉಳಿಯುತ್ತೆ. ಆದರೆ ಅವರು ಇಟ್ಟ ಹೆಜ್ಜೆ ಹಿಂದಿಡುವುದಿಲ್ಲ ಎಂದು ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕಾಂತಾರ ಚಾಪ್ಟರ್ 1 ಶೂಟಿಂಗ್ನಲ್ಲಿ